ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ KEA ಕಡೆಯಿಂದ ಇರುವಂತಹ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಬಂದುಬಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಮಾತನಾಡೋಣ. ಸೊ ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, PGCET 2025 ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಬಂದಿರುವಂತಹ ಎರಡು ರೀಸೆಂಟ್ ಬಿಗ್ ಅಪ್ಡೇಟ್ಸ್ ಏನು ಅಂತ ಅಂದರೆ, ಒಂದು ಬಂದುಬಿಟ್ಟು ನಿಮಗೆ ಮೊದಲಿಗೆ ಈಗಾಗಲೇ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ರು. ಈಗ ನೆನ್ನೆ ಬಂದುಬಿಟ್ಟು ನಿಮಗೆ PGCET 2025 ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಸೀಟ್ಸ್ ಇಂಟೇಕ್ ಇದಾವೆ ಏನು ಅಂತ ಹೇಳ್ಬಿಟ್ಟು. 311 ಪೇಜಸ್ ಏನೋ ಇರುವಂಥದ್ದು. ಸೊ ಎಲ್ಲ ಪೇಜಸಲ್ಲೂ ನೋಡಿ ನೀವು ಮಾಡ್ಬೇಕು ಅಂದ್ಕೊಂಡಿರುವಂತಹ ಕೋರ್ಸ್ದಾಗಿರ್ಬೋದು ಅಥವಾ ಸಪ್ರೇಟಾಗಿ ಎಲ್ಲ ಥರದ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಟೋಟಲ್ ಇಂಟೇಕ್ ಸೀಟ್ಸ್ ಎಷ್ಟು, ಟೋಟಲ್ KEA ಗೌರ್ನಮೆಂಟ್ ಸೀಟ್ಸ್ ಎಷ್ಟು, ಅದರಲ್ಲಿ ಕ್ಯಾಟಗರಿ 1ಗೆ ಎಷ್ಟು ಕೊಡ್ತಾರೆ, ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಹಾಗೇನು ಸಹ MNG ಸೀಟ್ಸ್ ಎಷ್ಟು, ಇಲ್ಲಿ ಎಲ್ಲನೂ ಕಂಪ್ಲೀಟಾಗಿ ಕೊಟ್ಟಿರುವಂಥದ್ದು. ಸೊ ಸೀಟ್ ಮ್ಯಾಟ್ರಿಕ್ಸನ್ನು ಒನ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಟೋಟಲ್ ಇಂಟೇಕ್ ಆಫ್ ಸೀಟ್ಸ್ ಎಷ್ಟಿದ್ದಾವೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಜೊತೆಗೆ ಇವತ್ತು KEA ಕಡೆಯಿಂದ ಇನ್ನೊಂದು ಬಿಗ್ ಅಪ್ಡೇಟ್ ಏನು ಬಂದಿರೋದು ಅಂತ ಅಂದರೆ, PGCET 2025 MTech ಅರ್ಹತಾ ಕೋರ್ಸ್ಗಳ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಅರ್ಹತಾ ಕೋರ್ಸ್ಗಳ ಪಟ್ಟಿ ಅಂತ ಏನಿದೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ ನೇಮ್ಸನ್ನು ಮೆನ್ಷನ್ ಮಾಡಿರುವಂಥದ್ದು ಅರ್ಹತಾ ಕೋರ್ಸ್ಗಳ ಪಟ್ಟಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆದರೆ ಗೊತ್ತಾಗುತ್ತೆ. ಬಟ್ ಇಲ್ಲೇನು ಅಂತಂದರೆ ಈಗ KEA ಅವರು ಅಪ್ಲೋಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸರ್ವರ್ ಎರರ್ ಅಂತ ಬರ್ತಿದೆ. ಸ್ವಲ್ಪ ಟೈಮ್ ತಗೊಂಡು ಮತ್ತೆ ಟ್ರೈ ಮಾಡಿ, ಅದು ನಿಮಗೆ ವರ್ಕ್ ಆಗುತ್ತೆ. ಆವಾಗ ನೀವು 100% ಆಗಿ ನೋಡ್ಕೋಬೋದು ಆಗಿರುತ್ತೆ ಏನೇನೆಲ್ಲ ಅರ್ಹತಾ ಕೋರ್ಸ್ಗಳ ಪಟ್ಟಿಯಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಆಯ್ತಾ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೇಳ್ತಿರುವಂಥದ್ದು. ಸೊ ನಿಮಗೆ ಸ್ಕೆಡ್ಯೂಲಲ್ಲಿ ಕೊಟ್ಟಿರುವಂಥ ಪ್ರಕಾರ ನೀವು ನೋಡೋದಾದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕ್ ಬಂದುಬಿಟ್ಟು ಯಾವಾಗ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ, ಇವತ್ತು ನಿಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಿಮಗೆ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ಆಫ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾವಾಗಿಂದ ಅಂತ ಅಂದರೆ, ಇವತ್ತು 11 ಗಂಟೆಯಿಂದ ನಿಮಗೆ ಬಂದುಬಿಟ್ಟು 28ನೇ ತಾರೀಕು ರಾತ್ರಿ 11:59 ಅಂದರೆ 4 ದಿನಗಳ ಕಾಲಾವಕಾಶ ಕೊಟ್ಟಿರುವಂಥದ್ದು. ಸೊ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಈಗ ಎಕ್ಸಾಕ್ಟ್ಲಿ ಟೈಮ್ ಬಂದುಬಿಟ್ಟು 12:18 ಆದರೆ ಆಗಿದೆ. ನಾನು ವಿಡಿಯೋ ಮಾಡ್ತಿರುವಂಥ ಟೈಮು. ಇದುವರೆಗೂ KEA ಕಡೆಯಿಂದ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಟ್ಟಿಲ್ಲ. ಬಟ್ 100% ಆಗಿ ಇವತ್ತೇ ಒಂದು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ. ಸೊ ನೀವು ಈ ವಿಡಿಯೋ ನೋಡ್ತಿದ್ದಾಗಲೇ ಹೋಗಿ ಒನ್ಸ್ ಚೆಕ್ ಮಾಡ್ಕೊಳ್ಳಿ. KEA ವೆಬ್ಸೈಟಿಗೆ ಹೋದರೆ ಇಲ್ಲೇ ಬಂದುಬಿಟ್ಟು ನಿಮಗೆ ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಬರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸನ್ನು ಕೊಟ್ಟು ನೆಕ್ಸ್ಟು ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ಪ್ರತಿಯೊಬ್ಬರೂ ಕಂಪಲ್ಸರಿಯಾಗಿ ಒನ್ಸ್ ಆಪ್ಷನ್ ಎಂಟ್ರಿ ಲಿಂಕ್ KEA ಕಡೆಯಿಂದ ಕೊಟ್ಟಿದ್ದ ಆದಮೇಲೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ, ನಿಮ್ಮ ಒಂದು ಡೀಟೇಲ್ಸನ್ನು ಕೊಟ್ಟು ಲಾಗಿನ್ ಆಗ್ತೀರಾ. ಡೀಟೇಲ್ಸ್ ಕೊಟ್ಟು ಲಾಗಿನ್ ಆಗಿದ್ದ ಆದಮೇಲೆ ಅಲ್ಲಿ ನಿಮಗೆ ಫಸ್ಟೇ ಬಂದುಬಿಟ್ಟು ಪ್ರತಿಯೊಬ್ಬರೂ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸು, ನೀವು ಯಾವುದೇ ಕೋರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಸ್ಟೂಡೆಂಟ್ಸ್ ಆಗಲಿ ಪ್ರತಿಯೊಬ್ಬರೂ 750 ರುಪೀಸನ್ನು ಕಂಪಲ್ಸರಿ ಪೇ ಮಾಡಲೇಬೇಕು. ಥ್ರೂ ಆನ್ಲೈನ್ ನೀವು ಪೇ ಮಾಡಬೇಕಾಗುತ್ತೆ. ಜಸ್ಟ್ ಅದರ ಮೇಲೆ ಪೇ ಅಂತ ಕೊಟ್ಟಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮ್ಮ ಒಂದು UPI ID ಹಾಕಿದ್ದೀರಾ ಅಂತಂದರೆ ಫೋನ್ಪೇಗೆ ರಿಕ್ವೆಸ್ಟ್ ಬರುತ್ತೆ. ಫೋನ್ಪೇ ರಿಕ್ವೆಸ್ಟ್ ಮುಖಾಂತರ ನೀವು ಒಂದು ಫೀಸನ್ನು ಪೇ ಮಾಡ್ತೀರಾ 750 ರುಪೀಸು. 750 ರುಪೀಸು ಯಾವಾಗ ಪೇ ಮಾಡ್ತೀರೋ, ಪೇ ಮಾಡಿದ್ದಾದಮೇಲೆ ನೆಕ್ಸ್ಟ್ ಮಿನಿಟಿಂದನೇ ಇಮಿಡಿಯೇಟಾಗಿ ನೀವು ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದಾಗಿರುತ್ತೆ. ಆಪ್ಷನ್ ಎಂಟ್ರಿಯಲ್ಲಿ ಈಗ ನೀವು ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡ್ತೀರಾ. ಎಕ್ಸಾಂಪಲ್ ಆಗಿ ಹೇಳೋದಾದರೆ MBA ಕೋರ್ಸು MCA ಕೋರ್ಸು ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ ಆದಮೇಲೆ ಅಲ್ಲಿ ಎಲ್ಲ ಥರದ ಕಾಲೇಜಸ್ ಆದರೆ ಶೋ ಆಗ್ತಾ ಇರುತ್ತೆ. ನಿಮಗೆ ಬೇಕಿರುವಂಥ ಕಾಲೇಜ್ಗೆ 01 ಅಂತ ಕೊಡಿ. ಫಸ್ಟ್ ಯಾವ ಕಾಲೇಜ್ ಆ್ಯಡ್ ಮಾಡಬೇಕು, ಸೆಕೆಂಡ್ ಯಾವ ಕಾಲೇಜ್ ಆ್ಯಡ್ ಮಾಡಬೇಕು, ಥರ್ಡ್ ಯಾವ ಕಾಲೇಜ್ ಆ್ಯಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಆರ್ಡರ್ ವೈಸ್ ಆ್ಯಡ್ ಮಾಡ್ಕೊಂಡು ಬನ್ನಿ. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದರೆ ಕಂಪ್ಲೀಟ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಏನು ಅಂತ ಅಂದರೆ, ಆ ಒಂದು ಕಾಲೇಜ್ದು ಕೋರ್ಸ್ ಫೀಸ್ ಎಷ್ಟಿರುತ್ತೆ ಏನು ಅಂತ ಹೇಳ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲೇ ಪ್ರತಿಯೊಂದು ಕಾಲೇಜ್ ಪಕ್ಕದಲ್ಲೂ ಮೆನ್ಷನ್ ಆಗಿರುತ್ತೆ. ಸೊ ನೀವು ಈಸಿಯಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಸೊ ಈಗ ಆಪ್ಷನ್ ಎಂಟ್ರಿ ಮಾಡೋಂಥ ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ಕೆಲವೊಂದಿಷ್ಟು ಸಜೆಷನ್ಸು. ಈಗ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಲ್ವ, ಸೊ ನೀವು ನಿಮ್ಗೆ ಈಗಲೇ ಬೇಕಿರುವಂತಹ ಎಲ್ಲ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಯಾಕಂತ ಅಂದರೆ ಒನ್ಸ್ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು ಅಂತಂದರೆ ನೀವು ನೆಕ್ಸ್ಟ್ ಫರ್ದರ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋ ಟೈಮಲ್ಲಿ ನಿಮಗೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ KEA ಕಡೆಯಿಂದ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಈಗಲೇ ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟ್ಗೆ. ಆ್ಯಂಡ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ತುಂಬ ಸಿಂಪಲಾಗಿ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಒಂದು ಮೊಬೈಲಲ್ಲಿ ಮಾಡ್ಕೋಬೋದು ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ಮಾಡ್ಕೋಬೋದು. ಈಸಿಯಾಗಿರುತ್ತೆ. ಆ್ಯಂಡ್ ಕಂಪಲ್ಸರಿ ಕ್ಯಾಂಡಿಡೇಟ್ ಇರಲೇಬೇಕು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ. ನಾನು ಬೇರೆ ಯಾರೋ ಫ್ರೆಂಡ್ಗೆ ಹೇಳ್ತೀನಿ, ನಮ್ಮ ಸೀನಿಯರ್ಗೆ ಹೇಳ್ತೀನಿ, ಅವರಲ್ಲಿ ಮಾಡ್ಕೊಡ್ತಾರೆ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಪ್ರತಿ ಸರಿ ಲಾಗಿನ್ ಟೈಮ್ಗೂ ಫೇಸ್ ವೆರಿಫಿಕೇಷನ್ ಇರುತ್ತೆ. ಲೈವ್ ಫೋಟೋ ಫೇಸ್ ವೆರಿಫಿಕೇಷನ್ ನೀವು ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ನೀವು ಪ್ರತಿಯೊಬ್ಬರು ಕ್ಯಾಂಡಿಡೇಟಲ್ಲಿ ಇರಲೇಬೇಕು. ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಈಗ ನೀವು ಕಾಲೇಜಸನ್ನು ಏನೇ ಆ್ಯಡ್ ಮಾಡ್ತೀರಾ, ಕಾಲೇಜಸ್ ಆ್ಯಡ್ ಮಾಡಿದಾದಮೇಲೆ ಈಗಲೇ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ ಅಂದರೆ ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೋ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ಒಂದು 3 days ಟೈಮನ್ನು ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ದೀನ ಏನು ಅಂತ ಹೇಳ್ಬಿಟ್ಟು. ಮಾರ್ಕ್ ಅಲಾಟ್ಮೆಂಟ್
ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಅದಕ್ಕಾಗಿ ಈಗಲೇ ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಬೇಕಿರುವಂಥ ಕಾಲೇಜಸ್ ನಾನು ಹೇಳಿದ್ದೀನಿ ಅಂತ ಯಾವುದಂದ್ರೆ ಯಾವ ಕಾಲೇಜಸ್ನ ಹಾಕಬೇಡಿ. ನಿಮ್ಗೆ ಇಷ್ಟ ಇರೋಂಥ ಕಾಲೇಜಸ್ಸು, ನಾನು ಇಂಥ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಹೋಗ್ತೀನಿ ಅನ್ನೋಂಥ ಕಾಲೇಜಸ್ಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನೋ ಅಂತಂದರೆ ಪ್ರೊಸೀಜರ್ಸ್ ಬಂದುಬಿಟ್ಟು ಎಲ್ಲ ಸಿಂಪಲ್ ಆಗಿರುತ್ತೆ. ಒನ್ಸ್ ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಈಗ ಆಪ್ಷನ್ ಎಂಟ್ರಿ 28ನೇ ತಾರೀಕು ಆಗಿದ್ದಾದಮೇಲೆ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮತ್ತೆ ಟೈಮನ್ನು ಕೊಡ್ತಾರೆ. ಮತ್ತೆ ಎಷ್ಟು ದಿನ ಟೈಮ್ ಕೊಡ್ತಾರೆ ಅಂತಂದರೆ ಮತ್ತೆ ನಿಮಗೆ 4 days ಟೈಮನ್ನು ಕೊಡ್ತಾರೆ 29ನೇ ತಾರೀಕಿಂದ 3ನೇ ತಾರೀಕುವರೆಗೂ. ಅದಾದಮೇಲೆ 3ನೇ ತಾರೀಕು ನಿಮಗೆ ಫಸ್ಟ್ ಒಂದು ಟೆಂಪ್ರರಿ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 4ನೇ ತಾರೀಕು ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಎಂಟ್ರಿಗೆ ನೀವೆಲ್ಲ ರೆಡಿ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸ್ಟೂಡೆಂಟ್ಸ್ ಯಾರೆಲ್ಲ ಆಪ್ಷನ್ ಎಂಟ್ರಿಗೆ ರೆಡಿ ಆಗಿದ್ದೀರಾ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ನ ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.